Hi friends, I am going to Josh. I am going to night drive. Okay, I am Sachi driver. ಜಶ್ ಮನೋ ಸ್ಪಾನ್ಸರ್ಡ್ ಬೈ ಜಶ್ ಮನೋ ಹೊಸಕೋಟೆ ಬಿರಿಯಾನಿ. Hey, I ಹೇಳ್ರಪ್ಪ. ಹಾಯ್ ಫ್ರೆಂಡ್ಸ್, ಇವ್ನು ನೋಡಿ, ನಮ್ಮ just darling opening ಮನು. Hey, ಮೊನ್ನೆನೇ ಆಯ್ತು ಹೋಗೆಲ್ಲ. ಹೋಗ್ತಾ ಇದೀರ, ಹೊಸಕೋಟೆ ಹಾಕೋದು ಒಂದ್ ವಾರ ಬಿಡ್ಬೇಕು. ಆಯ್ತು ಕರೆಕ್ಟ್ ಆಗೋದು. ಫೇಸ್ ವಾಶ್ ಹಾಕೋದ್ ಬಿಡ್ಬೇಕಾಯ್ತೆ ಫ್ರೆಂಡ್ಸ್ ನಮ್ಗೆ. ನೋಡಿ ಫ್ರೆಂಡ್ಸ್, ನಾ ಫೇಸ್ ವಾಶ್ ಹಾಕಿದೀನಾ? ನೋಡಿ friends, ಗೂಬೆ ಹೆಂಗಿದಾನೆ? ಹೇಳಿ ಫ್ರೆಂಡ್ಸ್ ನೀವು. ಫೇಸ್ ವಾಶ್ ಹಾಕೊಂಡು ಒಳ್ಳೆ ಹಾಯ್ ಫ್ರೆಂಡ್ಸ್, ಎಲ್ಲರೂ ದಯವಿಟ್ಟು ಹೊಸಕೋಟೆಗೆ ಮೀಟ್ ಆಗ್ಬೇಕು. ಏನ್ ಬೈ ನಿಂಗ್ ಮಗ್ ಬಂತ ಡುಮ್ ಡುಮ್ ಗೊಂಡು ನಮ್ಮ ನೋಡಕ್ಕೆ ಬಾದು ಡುಮ್ ಡುಮ್ ಅನಿಸ್ತೀನಿ. ನೀನೇನ ಮಾತಾಡ ಗುರು ಅದೆಲ್ಲ ಆಗ್ಬಿಡ ಗುರು. ಅದೆಲ್ಲ ಕಟ್ಟು ಎರಡು ಚೆಪ್ತಾವಪ್ಪ ವಿಡಿಯೋ ಜೋಶ್ಲ. ಬ್ರೈಟ್ ಬರಲ್ಲ ಕಲರ್ ಇಲ್ಲ ಗುರು, ಅದಕ್ಕೆ ಹಾಕೋದ. ನೀನು ಆರಾಮಾಗಿ ಕೊಡ್ಸು, ಟೆನ್ಷನ್ ತಗೊಂಡು. ಇಲ್ಲಾಂದ್ರೆ ಈ ಕಡೆ ಬನ್ನ ಹೊಸಕೋಟೆಗೆ ತೊಡ್ಕೋತ ನನ್ಬಿಟ್ಟು ಬಂದ್ ಹೇಳ್ತಪ್ಪ. ಇವರಾ ನೀವು ಯಾರು ಗುರು? ಫ್ರೆಂಡ್ಸ್ ಸಿಂಪಲ್ ಅಷ್ಟೇ, ನಾನ್ ಹಾಕೋ ಏನಿಲ್ಲ. ಬಾಂಬ್ಗೆ ಜಸ್ಟ್ ಹಿಂಗ್ ಹೊಸಕೋಟೆ ಚೆನ್ನಾಗಿ ತಿನ್ನೋದು ಬರೋದು ಅಷ್ಟೇ. ಒಂದು ಮ್ಯಾಚ್ ಸ್ಟಾರ್ಟ್ 10:45 ಫ್ರಮ್ 16 ಓವರ್ ಫಾರ್ ಸೈಡ್. ದಯವಿಟ್ಟು ಈ ಲಾಗ್ ಅಲ್ಲಿ ಯಾರು ಕ್ರಿಕೆಟ್ ಬಗ್ಗೆ ಮಾತಾಡ್ಬೇಡ್ರಿ, ಎಲ್ಲ ಜೋಶಾಗಿ ಕೂಲ್ ಆಗಿರ್ರಿ ಅಷ್ಟೇ. ಜೋಶಾಗಿ Enjoy. ಏನೋ ಆಯ್ತು ಸುಧಾ, ಇದಾಕ್ಬೇಕಾ? ಸುಧಾ ನಿಮ್ಮ ಅಭಿಪ್ರಾಯ ಹೇಳಮ್ಮ. ಸೈಡ್ ಕೈ ಕರ್ಕೊಂಡ್ಬಿಟ್ರು ಯಾರು ಫ್ರೆಂಡ್ಸ್? ಹಾಯ್ ಫ್ರೆಂಡ್ಸ್, ಏನು ಪದ್ರ ನಡಿ ಗುರು ದೇರದ್ರ ಇವರೆಲ್ಲ. ನೀವು ಬರೋವಾಗೆಲ್ಲ ಇಲ್ಲಿ ಹಾಕೊಂಡ್ ಬರೋದು. ಏನ್ ಇವಾಗ ನಮ್ ಚಪ್ಪಾಗ ಫುಲ್ ಟೆನ್ಷನ್ ಆಗ್ಬಿಟ್ಟಿದೆ. ಅದಕ್ಕೆ ನಾನು ಒಳ್ಳೆ ಕೊಡ್ತಾವನೆ, ಅದಕ್ಕೆ ಒಳ್ಳೆ ಪರ್ಸನ್ ಅಂತ ಒಂದು ರಜ್ಜಿ ಡಾನ್ ಡಾಲ್ ನೀಟ್ ತಕೊಳ್ ಅಲ್ಲ ಕರ್ಕೊಂಡ್ ಬಂದಿದ್ದೀನಿ. ಮೀನಿಂಗ್ ಅರ್ಥ ಆಗಿಲ್ಲ ಅಂದ್ರೆ ದಯವಿಟ್ಟು ನೀವೇ ಅರ್ಥ ಮಾಡ್ಕೊಳ್ಳಿ. ಡ್ಯೂಮ್ ಡಾಲ್ ಡಗ ಅಂದ್ರೆ ಡಗಲ್ ಡಬಲ್ ಡಬಕ್. ಅದಕ್ಕೂ ಏನ್ ಅರ್ಥ ಗೊತ್ತಿಲ್ಲಲ್ಲ. ಅದಕ್ಕೆ ಅರ್ಥ ಗೊತ್ತಿಲ್ಲ ಅಂದ್ರೆ ಫ್ರೆಂಡ್ ದಯವಿಟ್ಟು ಕಾಮೆಂಟ್ ಅಲ್ಲಿ ಕಾಮೆಂಟ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಏಮದು ಮನೋ ಜೋಶ್ ಮನೋ ಅಂತ ಕಮೆಂಟ್ ಮಾಡಿ ಫ್ರೆಂಡ್ ದಯವಿಟ್ಟು. ಮಾಡ್ತಾ ಇರೋದು ಹಂಗೆ ಡೈಲಾಗ್ ಹಾಕಿ ತಕ್ಕಲಾಗ ಹೋಗುತ್ತೆ ಫೇಮಸ್ ಆಗ್ಬಿಟ್ಟಿದೆ. ಕರ್ತೆ ಹೋಗ ಆಯ್ತಪ್ಪ ಮಾನು ಕಮ್ಮಿನಲ್ಲದು. ಹಾಯ್ ಫ್ರೆಂಡ್ಸ್, ಹಾಯ್ ಫ್ರೆಂಡ್, ಏನ್ ಫ್ರೆಂಡ್ಸ್ ಮೊಬೈಲ್ ಫ್ರಂಟ್ ಅಲ್ಲಿ ನೋಡು ಅದನ್ನ ಮಾತಾಡೋದೆ ಬೇರೆ ಕಂಟೆಂಟ್ ಕೊಡ್ತಾ ಇಲ್ಲ, ಒಳ್ಳೆ ಕಂಟೆಂಟ್ ಕೊಡ್ರಿ. ಹಾಯ್ ಫ್ರೆಂಡ್ಸ್, ನಮ್ ಚಪ್ಪಾಗ ಸ್ವಲ್ಪ ಟೈಮ್ ಸೇರಿಲ್ಲ. ಆ ದೇವ್ರ ಕರ್ನೆ ಸ್ವಲ್ಪ ತೋರ್ಸಿ. ಓಂ ಶಕ್ತಿ ಅಮ್ಮನ್ ಮುಕ್ಕೊಂಡ್ರೆ ಏನೋ ಒಂದ್ ಆಗುತ್ತೆ. ಇವನ್ ಆ ಅಮ್ಮನ್ ನಂಬಲ್ಲ, ಇವನ್ ಕರ್ನೆ ತೋರ್ಸಲ್ಲ. ಆಮೇಲೆ ಜಾನಕ್ಕೂ ಏನೋ ಸ್ವಲ್ಪ ಹೇಳಿ. ನಮ್ ಜಾನು ಇದಾನಲ್ಲ, ನಮ್ ಜಾನುಗೆಲ್ಲ ಗೊತ್ತು ಆದ್ರೂ ಮಾಡ್ತಿಲ್ಲ, ಎಲ್ಲ ಉಲ್ಟಾ ಮಾಡ್ತಾನೆ ಅಷ್ಟೇ. ಕೊಟ್ರೆ ಮಾಡ್ತಾನೆ. ನಮ್ ಪವನ್ ಇಲ್ಲ ನಾವೆಲ್ಲ ಮಾತಾಡಿದ್ವಿ. ನಮ್ ಪವನ್ ಮಿಸ್ ಆಗಿದಾನೆ, ಆದ್ರೂ ಟೆನ್ಷನ್ ತಗೊಳಲ್ಲ. ಬೆಳಗ್ಗೆ ಮೀಟ್ ಆಗ್ತೀವಿ. ಅದೇ ವಿಡಿಯೋ ನಾ ಅಪ್ಲೋಡ್ ಮಾಡತಾರ ಇರ್ಬೇಕು, ನೋಡತಾರ ಇರ್ಬೇಕು. ಚೆನ್ನಾಗಿ ಮಾತಾಡ್ತಾನೆ. ಜನಗಳು ನೋಡಿದ್ರೆ ಏನಾದ್ರೂ ಅವ್ರಿಗೆ ಕಂಟೆಂಟ್ ಸಿಗ್ಬೇಕು, ಏನಾದ್ರು ಎಂಟರ್ಟೈನ್ಮೆಂಟ್ ಸಿಗ್ಬೇಕು. ಇದು ನಮ್ಮ ಇದ್ರದಲ್ಲೇ ಐತಿ. ಏನ್ ಮಾತಾಡ್ತಾರೆ ಏನು ಅರ್ಥ ಆಗಲ್ಲ. ನಾನ್ ಮಾತಾಡ್ಲಾ ಇವಾಗ ಏನೋ ಯೋಚನೆ ಮಾಡಿ ಮಾತಾಡ್ತಾ ಇದ್ರೆ ಅಡ್ಡಾಡಿ ಹೋಗಿ ಏನಾದ್ರು ಇಲ್ಲ. ಫ್ರಂಟ್ ಅಲ್ಲಿ ಇದಾನಲ್ಲ ಸ್ವಲ್ಪ ಫಸ್ಟ್ ಆಫ್ ಆಲ್ ಇದೇನ್ ಗೊತ್ತಾ, ಟ್ರಿಪ್ ಪ್ಲಾನೇ ಇರ್ಲಿಲ್ಲ. ಮನೆಗ್ ಹೋಗಿ ಎಲ್ಲ ಆರಾಮಾಗಿ ಜಾಲಿಯಾಗಿ ಕುತ್ಕೊಂಡು ಏನೋ ಮಾತಾಡ್ಕೊಂಡಿದ್ವಿ ಫ್ರೆಂಡ್ಸ್ ಎಲ್ಲ. ಇವ್ ನಿಡತಲಿಕ್ಕೆ ಅಲ್ಲ, ಎಲ್ರ ಹತ್ರನೂ ಒಬ್ರು ಇರ್ತಾನೆ. ಹೋಗೋಣ ಹೋಗೋಣ ಅನ್ಕೊಂಡು ಪ್ಲಾನ್ ಮಾಡಿದ್ರೆ ಕ್ಯಾನ್ಸಲ್ ಮಾಡಿದ್ರೆ ಫ್ರೆಂಡ್ಸ್ ಎಲ್ಲ ಬಿಟ್ರೆ ತಾನೆ ಅವನು. ಫ್ರೆಂಡ್ಸ್ ಇವನು ಒಂದ್ ವಾರದಿಂದ ಫ್ರೆಂಡ್ಸ್ ನಿಜವಾಗ್ಲು ಸೋಮವಾರ ಭಾನುವಾರ ರಜಾ ಮುಗಿಸಿ ಸೋಮವಾರದಿಂದ ಸ್ಟಾರ್ಟ್ ಮಾಡ್ತಾನೆ ಫ್ರೆಂಡ್ಸ್. ಶುಕ್ರವಾರ ಗಂಟ ಬೈ ವಸ್ತಾವ್ ಬೈ 8 ಗಂಟೆಗೆ ಹೋಗ್ತಾನೆ, ಬೈ 10 ಗಂಟೆಗೆ ಹೋಗ್ತಾನೆ. ಟೀ ತಗಕ್ ಹೋತಾಮ ಅಂತಾನೆ ಬಾಯ್ಸ್. ಮತ್ತೆ ಸಾಟರ್ಡೆ ರಜಾ ಇದ್ದಾಗ ಕರೆದ್ರೆ 8:15 ಬರ್ತಾನೆ. ಟೀ ಕುಡಿಯಕ್ ಹೋಗೋಣ ಅಂದ್ರೆ ಹಿಂದೆ ಮುಂದೆ ನೋಡ್ತಾನೆ. ಗಾಯ್ಸ್ ನಡ್ಕೊಂಡ್ ಹೋಗೋಣ, ಗಾಡಿಗಳಲ್ಲಿ ಹೋಗೋಣ ಅಂತಾನೆ. ಫ್ರೆಂಡ್ಸ್ ನಾನ್ ಹೆಂಗೋ ಬರ್ತೀನಿ, ಇವನು ಆ ಗ್ಯಾಪ್ ಅಲ್ಲಿ ಫ್ರೆಂಡ್ಸ್ ಏನ್ ಹೇಳ್ತೀರಾ ಇದಕ್ಕೆ? ಯಾರು ಸೂರ್ಯ ಏನ್ ಹೇಳ್ತೀಯಪ್ಪ? ಮಿಸ್ಟರ್ ಸೂರ್ಯ ಏನ್ ಹೇಳ್ತೀರಾ? ಮಿಸ್ಟರ್ ಸೂರ್ಯ ಇದಕ್ಕೆ ಏನ್ ಹೇಳ್ತೀಯಪ್ಪ? ಮಿಸ್ಟರ್ ಸೂರ್ಯ ಸೂರ್ಯ ನಾನ್ ಹೇಳೋದೊಂದೇ ಸೂರ್ಯ, ನಿನ್ ಫೇಸ್ ವಾಶ್ ಹಾಕೋದ್ ಬಿಡ್ಬೇಕು ಸೂರ್ಯ.
ಕಾಂಪ್ಲೆಕ್ಸ್ ಒಳಗಡೆ ಇರೋದು ಬಾಗುರು. ಮೊನ್ನೆ ರೀಸೆಂಟ್ ಆಗಿ ಇಲ್ಲೇ ಐತೆ ರೀಸೆಂಟ್ ಆಗಿ 2 ದಿನದ ಹಿಂದೆ ಸ್ಟೇಟಸ್ ಹಾಕಿದ್ದ ಯಾವ್ದೋ ನನ್ ಲೈಫೇ ಉಲ್ಟಾ ಹೊಡ್ಬಿಟ್ಟೈತೆ, ನನ್ ಲೈಫೇ ಹಾಳಾಗ್ಬಿಟ್ಟೈತೆ ಅಂತ. ಅದಕ್ಕೆ ಉತ್ತರ ಕೊಡ್ಬೇಕು ಸೂರ್ಯ ಅವರೇ. ಈಗ ಉತ್ತರ ಕೊಡಿ ಮಿಸ್ಟರ್ ಸೂರ್ಯ. ಅದು ಕುಣ್ಸ್ರ ಏನಿಲ್ಲ, ನನ್ ಮೇಲೆ ಸ್ವಲ್ಪ ಜನ ದೃಷ್ಟಿ ಆಗ್ಬಿಟ್ಟು ಸ್ವಲ್ಪ ಅದ್ರ ನೋಡಿ ಹಾಕೋದಂಗ. ಅಲ್ಲ ಇವಾಗ ನಿನ್ ಗುರು ಒಂದು ಇದು ಈ ಏ, ಸ್ವಾಮಿ ನೀವ್ ಮುಂದೆ ನಡಿಯಪ್ಪ ಸ್ವಾಮಿ. ಡ್ರೈವರ್ ಸ್ವಾಮಿ ಮುಂದೆ ನಡಿ. ಏನ್ ನೀವು ನಾವೇನಾಗ್ಬೇಕು? 5 ಜನ ಇದೀವಿ. ಅಲ್ಲ ಈ ಜಸ್ಟ್ ಕಾರ್ಡ್ 1 ಅವರ್ ಮುಂಚೆ ಯಾಕಿದ್ದಿಲ್ಲ ಈ ಯಾಕಿಲ್ಲ ಇಲ್ಲ IPL ಪ್ರಾಫಿಟ್ ಅವ್ನು ಮಾತಾಡೋದ್ ನೋಡಿ, ಅವನು ಚೇಂಜ್ ಆಗ್ತಾ ಇದ್ದಾನೆ. ಅವನು ಮೇಲಿಂದ ನಾಗವಲ್ಲಿ ತರ ಇಲ್ಲೇ ಇದ್ದಿದ್ದೆ. ಏ ನಡಿ ಸ್ವಾಮಿ ಮುಂದೆ ಐತೆ. ಹಾಯ್ ಫ್ರೆಂಡ್ಸ್, ಯಾರಿಗೇನೇನ್ ಬೇಕೋ ಎಲ್ಲ ಕಮೆಂಟ್ ಮಾಡಿ. ನಿಮ್ಗೆ ಏನ್ ಬೇಕೋ ತಗೋ ಬರ್ತೀನಿ. ಜೋಶ್ ಬಂದ್ಬಿಟ್ಟೈತೆ ಅದಕ್ಕ. ಇವನು 10 ಗಂಟೆ ಫುಲ್ ಸಪ್ಪಗೆ ಇದ್ದ ಸಪ್ಪೆ ಮಗ ಹಾಕೊಂಡು 10,000 ಬಂತು 10:15 ಅವಾಗಿಂದ ಫುಲ್ ಜೋಶ್ ಆಗ್ಬಿಟ್ಟಾರೆ ಗಾಯ್ಸ್. 10,000 ಬಂದಿದ ತಕ್ಷಣ ಹೊಸಕೋಟೆ ಬಿರಿಯಾನಿ ಇವಾಗ ಹೋಗ್ತಾ ಇರೋದು. ಓದ್ ಬರ್ರೆ ಅದೆಲ್ಲ ಹೇಳ್ಬಾರ್ದು ನೀವು. ಎಲ್ಲ ಗೊತ್ತಾಗ್ಬೇಕು. ಫೀಲ್ಡ್ ಅಲ್ಲಿ ಹೇಳ್ಕೊಂತ ಇರೋದು ಟೂರ್ನಮೆಂಟ್ ಅಲ್ಲ ಅನಿಲ್ ಅಣ್ಣ ಜೊತೆ ಹಾಕೊಂಡು. ಅದು ಅನಿಲನ್ ಜೊತೆಯಲ್ಲಿ ನಾನು ಅನಿಲ ಮೊನ್ನೆ ಏನ್ ಟೂರ್ನಮೆಂಟ್ ನಡೆಸ್ತಾ ಅನ್ಸತ್ತೆ. ಮುಗ್ದ ಮೇಲೆ ಅದೇ. ಟಾಪಿಕ್ ಬಿಡು ಬೈ ಇಂತೋಚೆ ಬೈ ಅಂತೋಚೆ ಬೈ ಅನಿ ಫೇಸ್ ರಿಯಾಕ್ಷನ್ ಅಲ್ಲಿ ಗೊತ್ತಾಗ್ಬಿಡುತ್ತೆ. ಅಲ್ಲಿ ಏನು ತಪ್ಪಗಿದ್ದ ಗೊತ್ತಾಗ್ಬಿಡುತ್ತೆ. ನಾನು ಮಲ್ಕೊಂಡ್ಬಿಡ್ತೀನಿ. ಅದಕ್ಕೆ ನೀವ್ ಮಾತಾಡ ಬೈ ಒಟ್ಲಾನೂರ್ ಮಕಮ್ಲ ಕಾಳೋಚಿನ್ ಬೈನಿಕೆ ಇರಿ ಒಂದ್ ಹೇಳ್ತೀನಿ. ಅದೇ ಇದಾಗಲ್ಲ ಫ್ರೆಂಡ್ಸ್ ನಿದ್ದೆ ಬರ್ತಿದೆ. ವಿನ್ ಡೈಲಾಗ್ ಮಾತಾಡ್ರಾ ಫ್ರೆಂಡ್ಸ್ ನಿದ್ದೆ ಬರ್ತಿದೆ. ತೇರಿಕೆ ನಾವ್ ಹೋಗ್ತಾ ಇದೀವಿ ಬಿರಿಯಾನಿಗೆ. ತಿಂತೀವಿ ಮನೆ ಬಿರಿಯಾನಿ. ಪೂಜೆಗೆ ಹಾಕ್ತಾರೆ ಸಾಂಬ್ರಾಣಿ. ನಾವ್ ಹೋಗ್ತಾ ಇದ್ರಿ ಹೊಸಕೋಟೆ ತಿನ್ನಕ್ ಬಿರಿಯಾನಿ ಅಂತ ಹೇಳ್ಬೇಕು. ತೇರಿಕೆ ಪೂಜೆಗೆ ಹಾಕ್ತಾರೆ ಸಾಂಬ್ರಾಣಿ. ನಾವ್ ಹೋಗ್ತಾ ಇದೀವಿ ಬಿರಿಯಾನಿಗೆ. ಜಾಗದಲ್ಲಿ ಬ್ರೇಕ್ ಟೀ ಕುಡ್ಕೊಂಡೋಗೋಣ. ಏ ಸ್ವಾಮಿ, ನಾನು ಬೆಳಗ್ಗೆ ಹೊತ್ತು ಬಂದಿಲ್ಲ. ಯಾಕೋತ್ ಕಾರು ಪಿಕಪ್ಗೆ ಇಲ್ಲೇ ಪಿಕಪ್ ಪಾಯಿಂಟ್ ಅಪಾರ್ಟ್ಮೆಂಟ್ ಅವ್ರದ. ಪಿಕಪ್ ಮುಚ್ಕೊಂಡು ಅವ್ನು ಇಲ್ಲಿ ಬರ್ಬೇಕು. ಪಿಕಪ್ ಬಂದ್ಬಿಟ್ಲ ಇದ್ರೊಳಗಡೆ ಒಂದ್ ಹುಡುಗಿನ ಕರ್ಲಿಸಿದ್ದೆ ಇಲ್ಲಿ ಬರೋವಾಗ. ಅವಾಗ್ಲೇ ಯಾವ್ದೋ ಫೋಟೋ ತೋರಿಸಲ್ಲ. ಯಾವ್ದು ಅದ ಮುನಗನ್ಗ ಸುಮ್ಮನೆ ನೋಡ್ಕೊಡ್ರಿ ಹೇಳ್ತಾ ಇದ್ವಿ. ಅವ್ರಗ ಏನಿದ್ರು ಕಾಂಬೋ ಆಫರ್ಗಳು ಮಾತ್ರ ಹೇಳ್ಬೇಕು ನೀವು. ಹಿಂಗೆ ಸೈಡ್ ಲ ಫೋಟೋ ಹಿಂಗೆ ಆದ್ರೆ